ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12ರ ಸ್ಟ್ರಾಂಗೆಸ್ಟ್ ಸ್ಪರ್ಧಿ ಯಾರು ಅಂತೇಳಿ ಕೇಳಿದ್ರೆ ಅದು ಗಿಲ್ಲಿ ನಟ. ಬಹುತೇಕ ಎಲ್ಲರೂ ಕೂಡ ಹೇಳ್ತಿರುವಂಥದ್ದು ಗಿಲ್ಲಿ ನಟನೇ ಬಿಗ್ ಬಾಸ್ನ ವಿನ್ನರ್ ಅಂತೇಳಿ. ಬಟ್ ನನಗೆ ಯಾಕೋ ಅದರ ಬಗ್ಗೆ ಅನುಮಾನ ಇದೆ. ನನ್ನ ಪ್ರಕಾರ ಯಾರು ಬಿಗ್ ಬಾಸ್ ಮನೆಯ ವಿನ್ನರ್ ಈ ಬಾರಿ ಆಗಬಹುದು ಅನ್ನೋದನ್ನು ಬಹುಶಃ ಇನ್ನೊಂದು 2 ದಿನದಲ್ಲಿ ಪಕ್ಕಾ ಪಾಯಿಂಟ್ ಇಟ್ಕೊಂಡು ನಿಮಗೆ ವಿಡಿಯೋ ಮಾಡಿ ಹೇಳ್ತೀನಿ. ಯಾರು ಈ ಬಾರಿ ಬಿಗ್ ಬಾಸ್ ಸೀಸನ್ನ ವಿನ್ನರ್ ಆಗಿ ಕಲರ್ಸ್ ಮತ್ತು ಬಿಗ್ ಬಾಸ್ ಟೀಮು ಚೂಸ್ ಮಾಡಬಹುದು ಅಂತೇಳಿ. ನನಗೆ ಯಾಕೋ ಗಿಲ್ಲಿಯನ್ನು ಗೆಲ್ಲಿಸೋದಿರೋ ಡೌಟು ಅಂತಲೂ ಕೂಡ ಅನ್ನಿಸ್ತಿದೆ. ಇದರ ಜೊತೆಗೆ ಇಲ್ಲಿ ಎಲ್ಲೋ ಒಂದು ಕಡೆ ಗಿಲ್ಲಿ ವಿರುದ್ಧ ನೆಗೆಟಿವ್ ಆಗಿ ಒಂದು PR ಅನ್ನು ಮಾಡ್ತಿದ್ದಾರೆ, ಪ್ರಚಾರವನ್ನು ಮಾಡೋದಕ್ಕೆ ಒಂದು ತಂಡ ಸೃಷ್ಟಿಯಾಗಿದೆ ಎನ್ನುವಂತಹ ಒಂದು ಅನುಮಾನ ಮೂಡಿತಲ್ವಾ. ಇದಕ್ಕೆ ಪೂರಕವಾಗಿ ಗಿಲ್ಲಿ ವಿರುದ್ಧ ವ್ಯವಸ್ಥಿತವಾದಂತಹ ನೆಗೆಟಿವ್ ಪ್ರಚಾರಗಳು ನಡೀತಿದ್ದಾವೆ. ಕೆಲವು PR ಏಜೆನ್ಸಿಗಳು ನಕಲಿ ಪೋಸ್ಟ್ಗಳನ್ನು ಬಳಸಿ ಅವರ ಜನಪ್ರಿಯತೆಗೆ ಧಕ್ಕೆಯನ್ನು ತರೋದಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾವೆ ಅನ್ನುವಂತಹ ಆರೋಪವನ್ನು ಗಿಲ್ಲಿ ಅಭಿಮಾನಿಗಳು ಮಾಡಿದ್ದಾರೆ. ಈ ಆರೋಪವನ್ನು ಖಚಿತಪಡಿಸೋದಕ್ಕೆ ಒಂದೇ ರೀತಿಯ 3 ಪೋಸ್ಟ್ಗಳನ್ನು ಪತ್ತೆ ಹಚ್ಚಿದ್ದಾರೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಇದರ ಬಗ್ಗೆ ಶೇರ್ ಮಾಡಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಮತ್ತು ಅವೇರ್ನೆಸ್ಸನ್ನು ಮೂಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಹಾಗಾದರೆ ಯಾವ ರೀತಿ ಈ ನೆಗೆಟಿವ್ ಮಾಡುವಂಥ ಕೆಲಸಗಳು ನಡೀತಿದ್ದಾವೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಪ್ರತಿ ಬಾರಿಯೂ ಕೂಡ ಬಿಗ್ ಬಾಸ್ ಸೀಸನ್ ನಡೆಯುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾಗಿ ಈ ವೋಟಿಂಗ್ಗಳು ನಡೆಯುವಂಥದ್ದು ಮತ್ತು ಒಬ್ಬ ಸ್ಪರ್ಧಿಯನ್ನು ಸೋಲಿಸೋದಕ್ಕೋಸ್ಕರ ಕೆಲವೊಂದಷ್ಟು ಗ್ಯಾಮ್ಲಿಂಗ್ಗಳು ಕೆಲಸವನ್ನು ಮಾಡೋದು ಎಲ್ಲವೂ ಕೂಡ ಬಹುಶಃ ನಿಮಗೆ ಗೊತ್ತಿರುವಂಥದ್ದೇ. ಹೀಗೇ ವಿನಯ್ ಗೌಡ ಅವರು ಕೂಡ ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ ಹೇಳಿದರು, ಒಂದು ಶಾಕಿಂಗ್ ವಿಚಾರವನ್ನು ಬಹಿರಂಗಪಡಿಸಿದರು. ಕೆಲವು PR ಗಳು ಗಿಲ್ಲಿ ನಟ ವಿರುದ್ಧ ನೆಗೆಟಿವ್ ಪ್ರಚಾರವನ್ನು ಮಾಡ್ತಾ ಇದ್ದಾವೆ. ಈಗ ಈ ಒಂದು ಆರೋಪ ನಿಜವಾಗಿದೆ, ಇದಕ್ಕೆ ಸಾಕ್ಷಿಯೂ ಕೂಡ ಸಿಕ್ಕಿದೆ. ಇದನ್ನು ಫ್ಯಾನ್ಸು ಸಾಕ್ಷಿ ಸಮೇತ ಕಂಡು ಹಿಡಿದು ಇದನ್ನು ಬಹಿರಂಗಗೊಳಿಸಿದ್ದಾರೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಸಹ ಹಂಚಿಕೊಳ್ಳಲಾಗಿದೆ. ಗಿಲ್ಲಿ ನಟ ಅವರದ್ದು ಎಲ್ರಿಗೂ ಕೂಡ ಇಷ್ಟ ಆಗುವಂಥ ವ್ಯಕ್ತಿತ್ವ. ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿರುವಂತಹ ರೀತಿ ನೀತಿಯ ಬಗ್ಗೆ ಯಾರಿಗೂ ಕೂಡ ಅಪಸ್ವರ ಇಲ್ಲ. ಆತ ತಾನಾಯಿತು, ತನ್ನ ಕೆಲಸವಾಯಿತು, ತನಗೇನು ಬೇಕೋ ಅದನ್ನು ಮಾಡಿಕೊಂಡು ಸೈಲೆಂಟಾಗಿ ಇರುವಂಥ ವ್ಯಕ್ತಿ. ಜೊತೆಗೆ ಎಲ್ಲಾದರೂ ಒಂದು ಕಡೆ ವೈಲೆಂಟ್ ಆದ ಅಂತ ಹೇಳಿದ್ರೆ ಅಲ್ಲಿಗೆ ಗಿಲ್ಲಿಯ ಮತ್ತೊಂದು ಆಟ, ಮತ್ತೊಂದು ರೂಪ ಹೊರಗಡೆ ಬರ್ತದೆ. ಇನ್ನು ಕೆಲವು ಕಡೆ ಆತ ಸೈಲೆಂಟಾಗಿ ಇದ್ದಿದ್ದೇ ಇಲ್ಲ. ಕೆಲವು ಕಡೆ ಸೈಲೆಂಟಾಗಿ ಏನು ಮಾಡಬೇಕು ಅದನ್ನು ಮಾಡಿದ್ರೆ, ಇನ್ನು ಕೆಲವು ಕಡೆ ಮಾತಿನ ವಿಚಾರದಲ್ಲಿ ಆತ ಸೈಲೆಂಟ್ ಇಲ್ಲವೇ ಇಲ್ಲ. ಎಲ್ಲೆಲ್ಲಿ ಮಾತನಾಡಬಾರ್ದು ಅಲ್ಲೆಲ್ಲ ಮಾತನಾಡ್ತಾ, ಯಾವ ವಿಚಾರದ ಬಗ್ಗೆ ಆತ ಮಾತನಾಡಬಾರ್ದು ಅಂತೇಳಿ ಎಲ್ಲರೂ ಕೂಡ ಬಯಸ್ತಾರೋ ಆ ವಿಚಾರಗಳ ಬಗ್ಗೆನೇ ಮಾತನಾಡ್ತಾ ಕೆಲವೊಂದು ಸಲ ವಿರೋಧವನ್ನು ಕೂಡ ಕಟ್ಕೊಂಡಿದ್ದು ಕೂಡ ಇದೆ. ಆದರೆ ಕರುನಾಡಿನ ಹೃದಯವನ್ನು ಗೆದ್ದಂತಹ ಈ ಗಿಲ್ಲಿ ಇವತ್ತಿಗೆ ಬಿಗ್ ಬಾಸ್ನ ವಿನ್ನರ್ ಅನ್ನುವಂಥದ್ದು ಎಲ್ಲರ ಅಭಿಪ್ರಾಯ. ಹಾಗಿದ್ರೂ ಕೂಡ ಗಿಲ್ಲಿಯನ್ನು ಸೋಲಿಸಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಪ್ರಯತ್ನವನ್ನು ಪಡ್ತಿದ್ದಾರೆ. ಗಿಲ್ಲಿ ಒಂದು ರೀತಿಯಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗುವಂಥ ವ್ಯಕ್ತಿತ್ವ. ಆತನ ಬಗ್ಗೆ ಯಾರಿಗೂ ಕೂಡ ಒಂದು ಬೇಸರ ಅಥವಾ ಒಂದು ಅಸಮಾಧಾನ ಇರೋದಿಲ್ಲ. ಇದನ್ನು ಕೂಡ ತಮಾಷೆಯಾಗಿ ತೆಗೆದುಕೊಳ್ತಾರೆ. ಆತ ಏನೇ ಹೇಳಿದ್ರು ಕೂಡ ಅದು ಬಟ್ಟೆ ಸುತ್ತು ಬಾರಿಸ್ತಿರ್ತಾನೆ. ಬಟ್ ಆತನಿಗೆ ಯಾರಾದರೂ ಹೇಳಿದ್ರೆ ಅದನ್ನು ಬೇರೆ ರೀತಿಯ ತೆಗೆದುಕೊಳ್ತಾನೆ. ಇನ್ನು ತನ್ನದೇ ಆದಂತಹ ವಿಶೇಷವಾದಂಥ ಡೈಲಾಗ್ ಮೂಲಕ, ಮಾತಿನ ಮೂಲಕ ಎಲ್ಲರ ಮನಸ್ಸನ್ನು ಗೆದ್ದಿರುವಂಥ ಗಿಲ್ಲಿ ಆತ ಮಾಡುವಂಥ ಕಾಮಿಡಿಗೆ ದೊಡ್ಡ ಅಭಿಮಾನಿ ಬಳಗವೇ ಸೃಷ್ಟಿಯಾಗಿದೆ. ಅದರಲ್ಲೂ ಕೂಡ ಸಿನಿಮಾ ದೃಶ್ಯಗಳು, ಮನೆಯಲ್ಲಿ ನಡೆಯುವಂಥ ಘಟನೆಗಳಿಗೆ ಹೋಲಿಸಿ ಮಾಡುವಂಥ ಕಾಮಿಡಿಗಳು ಅದ್ಭುತವಾಗಿ ಇರುತ್ತವೆ. ಇಷ್ಟೆಲ್ಲ ಜನಪ್ರಿಯತೆ ಪಡೆದರೂ ಕೂಡ ಅವನ ವಿರುದ್ಧ ಒಂದು ದ್ವೇಷದ ಕಿಚ್ಚು ದೊಡ್ಡದಾಗಿ ಆವರಿಸಿಕೊಳ್ಳುವಂಥ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ. ರಿಯಾಲಿಟಿ ಶೋ ಅಂತೇಳಿ ಬಂದಾಗ ವೀಕ್ಷಕರು ಅವರ ಸ್ಪರ್ಧೆಗೆ ಅಭಿಮಾನಿ ಆಗಬೇಕು ಅನ್ನೋಂಥ ನಿಯಮ ಏನೂ ಇಲ್ಲ. ಕೆಲವರಿಗೆ ಗಿಲ್ಲಿ, ಕೆಲವರಿಗೆ ಅವನ ಮಾತು ಇಷ್ಟವಾದರೆ ಇನ್ನು ಕೆಲವರಿಗೆ ಬೇರೆಯವರ ಮಾತುಗಳು ಅಥವಾ ಬೇರೆಯವರು ಇಷ್ಟ ಆಗ್ತಾರೆ. ಇನ್ನೂ ಕೆಲವರಿಗೆ ಅದು ಸರಿಯಲ್ಲ ಅಂತಲೂ ಕೂಡ ಅನ್ನಿಸ್ಬೋದು. ಹೀಗಾಗಿ ಫ್ಯಾನ್ಸ್ ಬಂದೇ ಸೋಷಿಯಲ್ ಮೀಡಿಯಾದಲ್ಲಿ ಕಿತ್ತಾಟಗಳು ನಡೆಯೋದು ಸಾಮಾನ್ಯ. ಉಳಿದ ಸ್ಪರ್ಧಿಗಳ ಬಗ್ಗೆ ಇಲ್ಲಿ ಒಂದು ರೀತಿಯಲ್ಲಿ ಅಸಮಾಧಾನಗಳು ಕೂಡ ಮೂಡೋದು ಕೂಡ ಕಾಮನ್ನು. ಅದೇ ರೀತಿ ಸಾಮಾನ್ಯವಾಗಿ ಈಗ ಈ ಫ್ಯಾನ್ಸ್ ಯಾರು ಗಿಲ್ಲಿಯ ಫ್ಯಾನ್ಸು ಗಿಲ್ಲಿಯ ವಿರುದ್ಧ ಹಾಕ್ತಾ ಇದ್ದಂಥ ಪೋಸ್ಟ್ಗಳು ಮತ್ತು ಅದರ ಹಿಂದಿನ ಕೆಲವೊಂದಷ್ಟು ಟೂಲ್ ಕಿಟ್ಗಳು ಯಾವ ರೀತಿ ಕೆಲಸ ಮಾಡ್ತಿದ್ದಾವೆ ಅನ್ನೋದನ್ನು ಬಹಿರಂಗಪಡಿಸಿದ್ದಾರೆ. ಕೆಲವರು ಉದ್ದೇಶಪೂರ್ವಕವಾಗಿಯೇ ಗಿಲ್ಲಿ ವಿರುದ್ಧ ನೆಗೆಟಿವ್ ಪೋಸ್ಟನ್ನು ಹಾಕ್ತಿರೋದನ್ನು ಅವರ ಅಭಿಮಾನಿಗಳು ಕಂಡುಹಿಡಿದಿದ್ದಾರೆ. ಕಾವ್ಯ, ಅಶ್ವಿನಿ, ಧ್ರುವಂತೂ ಇಲ್ಲದೆ ಗಿಲ್ಲಿ ಏನೂ ಅಲ್ಲ, ಅವರಿಗೆ ರಿಯಾಕ್ಟ್ ಮಾಡಿದರೆ ಇವನಿಗೆ ಕಂಟೆಂಟು. ಟಾಸ್ಕ್ನಲ್ಲಿ 0, ಮನೆಯ ಕೆಲಸದಲ್ಲೂ ಕೂಡ 0, ಬರೀ ಟ್ರಿಗರ್ ಮಾಡಿ ಕಂಟೆಂಟನ್ನು ತೆಗೆದುಕೊಳ್ಳೋದು. ಈ ರೀತಿ ವಿನ್ ಆಗೋದ್ರಲ್ಲಿ ಏನರ್ಥ ಅನ್ನೋದಂಥ ಪೋಸ್ಟನ್ನು ಹಂಚಿಕೊಳ್ಳಲಾಗಿದೆ. ಈ ಒಂದು ಪೋಸ್ಟರ್ನ 3 ಖಾತೆಗಳ ಮೂಲಕ ಒಂದು ಅಕ್ಷರವೂ ಕೂಡ ಬದಲಾಗದಂತೆ ಹಂಚಿಕೊಳ್ಳಲಾಗಿದೆ. ಇದು ಯಾರೋ ಉದ್ದೇಶಪೂರ್ವಕವಾಗಿ ಮಾಡ್ತಿರುವಂಥ ಕಿತಾಪತಿ ಅನ್ನೋದು ಫ್ಯಾನ್ಸ್ನ ಒಂದು ಈಗ ತನಿಖೆಯ ಭಾಗ ಅಂತಲೂ ಕೂಡ ಹೇಳ್ಬೋದು. ಅದನ್ನು ಕಂಡುಹಿಡಿದಿದ್ದಾರೆ. ಈ ಕೆಲಸವನ್ನು ಮಾಡ್ತಿರೋರು ಯಾರು ಅನ್ನೋಂಥ ಪ್ರಶ್ನೆಯೂ ಕೂಡ ಈಗ ಮೂಡಿದೆ. ಯಾಕೆ ಈ ರೀತಿ ಒಬ್ಬರೇ 3 ಅಕೌಂಟನ್ನು ಹ್ಯಾಂಡಲ್ ಮಾಡ್ತಿದ್ದಾರೆ ಮತ್ತು 3 ಅಕೌಂಟ್ನಲ್ಲೂ ಕೂಡ ಒಂದೇ ರೀತಿಯಾದಂಥ ಪೋಸ್ಟನ್ನು ಯಾಕೆ ಹಾಕ್ತಿದ್ದಾರೆ, ಈ ಮೂಲಕ ಇವರ ಉದ್ದೇಶ ಏನು ಅನ್ನೋದು ಈಗಿರುವಂಥ ಪ್ರಶ್ನೆ. ಇನ್ನು ಎಲ್ಲೋ ಒಂದು ಕಡೆ ಗಿಲ್ಲಿಯನ್ನು ನೆಗೆಟಿವ್ ಮಾಡಬೇಕು ಅನ್ನೋಂಥ ಪ್ರಯತ್ನಗಳು ಮನೆಯ ಹೊರಗೆ ಮತ್ತು ಮನೆಯ ಹೊರಗೆ, ಬಿಗ್ ಬಾಸ್ ಮನೆಯ ಒಳಗೆ ಮತ್ತು ಬಿಗ್ ಬಾಸ್ ಮನೆಯ ಹೊರಗೆ ಎರಡೂ ಕಡೆ ಕೂಡ ನಡೀತಿದೆ.
ಬಟ್ ಆದರೆ ಅದು ಸಾಧ್ಯವಾಗ್ತಿಲ್ಲ. ಒಂದು. ಎರಡನೇದು, ಈಗ ಗಿಲ್ಲಿ ತೆಗೆದುಕೊಳ್ತಿರುವಂಥ ಸ್ಟ್ಯಾಂಡ್‌ಗಳು ಕರೆಕ್ಟಾಗಿದ್ದಾವೆ. ಯಾವುದೂ ಕೂಡ ಇಲ್ಲ ಹಾಗಾಗಬೇಕು, ಹೀಗಾಗಬೇಕು ಇಲ್ಲ. ಪ್ರತಿಯೊಂದಕ್ಕೂ ಕೂಡ ಆತ ಸ್ಪಷ್ಟವಾದಂಥ ನಿಲುವನ್ನು ತೆಗೆದುಕೊಂಡೇ ಸ್ಟ್ಯಾಂಡನ್ನು ತೆಗೆದುಕೊಳ್ಳುತ್ತಿದ್ದಾನೆ. ಹಾಗಾಗಿ ಗಿಲ್ಲಿಯ ಸ್ಟ್ಯಾಂಡ್ಗಳನ್ನು ವಿರೋಧಿಸುವಂತಹ ಶಕ್ತಿ ಸಾಮರ್ಥ್ಯ ಯಾರಿಗೂ ಕೂಡ ಇಲ್ಲ, ಒಂದನೇದು. ಎರಡನೇದು, ಗಿಲ್ಲಿಯ ವಿರುದ್ಧ ಎಷ್ಟೇ ಅಪಪ್ರಚಾರಗಳು ಮಾಡಿದ್ರೂ ಕೂಡ ಅದು ಕೊನೆಗೆ ಆಗುವಂಥದ್ದು ಗಿಲ್ಲಿಗೆ ಲಾಭನೇ ಅನ್ನೋದನ್ನು ಅರ್ಥ ಮಾಡ್ಕೊಬೇಕು. ಈ ಹಿಂದೆನೂ ಕೂಡ ಹಾಗೆ ಆಗಿತ್ತು. ಗಿಲ್ಲಿ ವಿರುದ್ಧ ಎಷ್ಟೇ ಅಪಪ್ರಚಾರಗಳನ್ನು ಮಾಡಿದ್ರೂ ಕೂಡ ಅಂತಿಮವಾಗಿ ಗಿಲ್ಲಿಗೇನೋ ಒಂದು ಲಾಭ ಆಗ್ತಿತ್ತು. ಹಾಗೆ ಇಲ್ಲೂ ಕೂಡ ಆಗ್ತಿದೆ. ಗಿಲ್ಲಿಗೇನಾದರೂ ಒಂದು ಲಾಭ ಆಗೇ ಆಗುತ್ತೆ ಅನ್ನೋದು ಕೂಡ ಕೆಲವರ ಲೆಕ್ಕಾಚಾರ. ಅಲ್ಲಿ ಸುತ್ತಿ ಬಳಸಿ ಗಿಲ್ಲಿಗೆ ಲಾಭ ಆಗೋ ರೀತಿಯೇ ಗಿಲ್ಲಿ ಏನಾದರೂ ಒಂದು ಮಾಡ್ಕೊಂಡ್ಬಿಡ್ತಾನೆ. PR ಅಲ್ಲ, ಇನ್ನೊಬ್ಬರಲ್ಲ, ಮತ್ತೊಬ್ಬರಲ್ಲ, ಯಾರು ಬಂದರೂ ಕೂಡ ಅದರಿಂದ ಗಿಲ್ಲಿಗೇನೂ ಕೂಡ ಸಮಸ್ಯೆ ಆಗೋದಿಲ್ಲ ಅನ್ನೋದು ಕೂಡ ಕೆಲವರ ನಂಬಿಕೆ. ಬಟ್ ಆದರೆ ಹೇಳೋಕ್ಕಾಗಲ್ಲ ರೀ, ವೋಟಿಂಗ್ ಲೈನ್ಗಳಲ್ವಾ. ಮತ್ತೊಂದು ಕಡೆ ಇಲ್ಲಿ ಈಗಾಗಲೇ ನಾನು ಹೇಳ್ದಲ್ಲ, ಬಿಗ್ ಬಾಸು ಒಂದು ಕಡೆ ಈ ಬಾರಿ ಗಿಲ್ಲಿಯನ್ನು ಗೆಲ್ಲಿಸಬಾರ್ದು ಅನ್ನುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ. ಅದಕ್ಕೆ ಪೂರಕವಾಗಿ ಈ ರೀತಿಯಾದಂಥ ಘಟನೆಗಳು ನಡೀತು ಅಂತ ಹೇಳಿದ್ರೆ ಗಿಲ್ಲಿಗೆ ಎಲ್ಲೊಂದು ಕಡೆ ಮೋಸ ಆಗ್ಬೋದು. ಯಾಕಂತ ಹೇಳಿದ್ರೆ ನಮ್ಮ ಪ್ರಕಾರ ಗಿಲ್ಲಿಯನ್ನು ಬಿಗ್ ಬಾಸ್ ಮನೆಯಲ್ಲಿ ಗೆಲ್ಲಿಸೋದು ಅನುಮಾನ. ಯಾಕಂತ ಹೇಳಿದ್ರೆ ಮತ್ತೊಬ್ಬ ಸ್ಪರ್ಧೆಯನ್ನು ಗೆಲ್ಲಿಸೋದಕ್ಕೆ ಪಣವನ್ನು ತೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅದಕ್ಕೆ ಪೂರಕವಾಗಿ ಕೆಲವೊಂದಷ್ಟು ಬೆಳವಣಿಗೆಗಳು ಕೂಡ ನಡೀತಿದ್ದಾವೆ. ಹಾಗಿರುವಾಗ ಇಲ್ಲಿ ಎಲ್ಲೋ ಒಂದು ಕಡೆ ಉಲ್ಟಾ ಹೊಡೆದ್ರೆ ಮತ್ತೇನೇನೋ ಸಮಸ್ಯೆ ಆಗುತ್ತೇನೋ ಅನ್ನುವಂಥದ್ದು ಕೂಡ ಕೆಲವರ ಲೆಕ್ಕಾಚಾರ. ಹಾಗಾಗಿ ಈಗ ಗಿಲ್ಲಿ ವಿನ್ ಆಗ್ತಾನೋ ವಿನ್ ಆಗಲ್ವೋ ಸೆಕೆಂಡ್ರಿ, ಬಟ್ ವಿನ್ ಆಗಲಿ ಅನ್ನೋದು ಎಲ್ಲರ ಆಶಯ. ನಿಮ್ಮ ಪ್ರಕಾರ ಯಾರು ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆಗಿ ಬರಬೇಕು ಅನ್ನುವಂಥದ್ದು ನಿಮ್ಮ ಆಶಯ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.